ಸೊ ಇವಾಗ ಎಕ್ಸಾಕ್ಟ್ ಆಗಿ ಎಷ್ಟು ಗೊತ್ತಾ ಟೈಮು 12:51. ಈ ಮಧ್ಯರಾತ್ರಿಯಲ್ಲಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಏನು ಅಂದ್ರೆ ತುಂಬಾನೇ ನೋಟಿಫಿಕೇಶನ್ ಆಗಿದೆ. VAO ಆಯ್ತು, ಇವಾಗ ಲ್ಯಾಂಡ್ ಸರ್ವೇರ್ ಮಾಡ್ತಿದ್ದೀನಿ. ದೆನ್ ಇನ್ನು ಮೆನಿ ನೋಟಿಫಿಕೇಶನ್ಸ್ ಗಳು ಬಂದಿದೆ, ತುಂಬಾನೇ ನೋಟಿಫಿಕೇಶನ್ಸ್ ಗಳು ಬಂದಿದೆ. ಸೊ ಒಂದು ದೊಡ್ಡ ಗುಡ್ ನ್ಯೂಸ್ ಅಲ್ವಾ. ಸೊ ಇನ್ನು ನಿದ್ದೆ ಮಾಡಿಲ್ಲ, ಜಸ್ಟ್ ವಿಡಿಯೋ ಮುಗಿಸ್ಬಿಡೋಣ, ಲೇಟ್ ಮಾಡೋದ್ ಬೇಡ, ಎಲ್ಲರಿಗೂ ಗೊತ್ತಾಗ್ಲಿ. ಗುಡ್ ನ್ಯೂಸ್ ಅಲ್ವಾ, ಎಲ್ಲ ಶೇರ್ ಮಾಡ್ಕೊಳ್ಳೋಣ. ಸೊ ಎಲ್ರಿಗೂ ಗೊತ್ತಾಗ್ಲಿ, ಬೇಗ 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 ಅಪ್ಲಿಕೇಶನ್ಸ್ ಗಳು ಹಾಕಿ, ಬೇಗ ಸಕ್ಕತ್ತಾಗಿ ಪ್ರಿಪೇರ್ ಆಗಿ. ದೆನ್ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಆಲ್ ದಿ ಬೆಸ್ಟ್. ಟೈಮ್ ನ ವೇಸ್ಟ್ ಮಾಡಬೇಡಿ. ಇಷ್ಟು ದಿನ ಕಾಯ್ತಿದ್ರಿ ಅಲ್ವಾ ಎಲ್ರು, ನೋಟಿಫಿಕೇಶನ್ ಆಗ್ತಿಲ್ಲ, ಎಷ್ಟು ಫೈಟ್ ಮಾಡಿದಾರೆ ಎಲ್ರು, ನೋಟಿಫಿಕೇಶನ್ ಆಗ್ತಿಲ್ಲ. ಹೊಸದಾಗಿ ಯಾವುದೇ ತರ ಯಾವ ಫೀಲ್ಡ್ ಅಲ್ಲೂ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ನೋಟಿಫಿಕೇಶನ್ ಆಗ್ತಿಲ್ಲ. ಸೊ ಯಾಕೆ ಇಷ್ಟು ಡಿಲೇ ಆಗ್ತಿದೆ, ನಾವು ತುಂಬಾ ದಿವಸದಿಂದ ಕುತ್ಕೊಂಡು ಓದ್ತಿದೀವಿ ಬಟ್ ಎಕ್ಸಾಮೇ ಆಗ್ತಿಲ್ಲ, ಎಷ್ಟು ಕಂಪ್ಲೇಂಟ್ಸ್ ಗಳಿತ್ತಲ್ವಾ. ಸೊ ಫೈನಲಿ ನೋಟಿಫಿಕೇಶನ್ ಆಗ್ತಿದೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಈಗ ಲ್ಯಾಂಡ್ ಸರ್ವೇರ್ಗೆ ಎಷ್ಟು ನೋಟಿಫಿಕೇಶನ್ ಆಗಿದೆ, ಏನ್ ಕ್ವಾಲಿಫಿಕೇಶನ್ ಎಲ್ಲಾನು ಹೇಳ್ತೀನಿ. ಸೊ ಶುರು ಮಾಡೋಣ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ನೋಟಿಫಿಕೇಶನ್ ಹೋಗೋಣ. ಸೊ ಗ್ರೂಪ್ ಸಿ ಬರುತ್ತೆ ಲ್ಯಾಂಡ್ ಸರ್ವೇಯರ್. ಸೊ ಗ್ರೂಪ್ ಸಿ ಅಲ್ಲಿ ಲ್ಯಾಂಡ್ ಸರ್ವೇಯರ್ಗೆ ಕಾಲ್ ಆಗಿದೆ. ಇದು ಇವಾಗ ಪ್ರೆಸೆಂಟ್ ಹೇಳ್ತಿರೋದು ನಾನ್ HK. ಇದಾದ್ಮೇಲೆ HK ಹೇಳ್ತೀನಿ, HK ಸಪ್ರೇಟ್ ಆಗಿ ಹೇಳ್ತೀನಿ ಫೈನಲ್ ಆಗಿ. ಸದ್ಯಕ್ಕೆ 560 ಪೋಸ್ಟ್ ಕಾಲ್ ಆಗಿದೆ ನಾನ್ HK ಅಲ್ಲಿ. ಸೊ ಒಳ್ಳೆ ನಂಬರ್ ಇದು. ಸೊ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ದು ವೇತನ ಶ್ರೇಣಿ ಬಂದ್ಬಿಟ್ಟು 35,500 ಇಂದ 76,100 ಇದೆ. ಅಂದ್ರೆ ನಿಮ್ದು ಬೇಸಿಕ್ 35,500. ನೀವು ಫಸ್ಟ್ ಜಾಯಿನ್ ಆದಾಗ ನಿಮ್ಗೆ ಫಸ್ಟ್ ಸ್ಯಾಲರಿ ಬಂದ್ಬಿಟ್ಟು 37,500 ಆ ರೇಂಜ್ ಅಲ್ಲಿ ಬರುತ್ತೆ. ಓಕೆನಾ. ಸೊ ಇನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಕ್ಚುಲಿ ಚೇಂಜ್ ಮಾಡಿದ್ದಾರೆ. ಮುಂಚೆ ಇದು PUC ಸೈನ್ಸ್ ಬೇಸ್ ಮೇಲೆ ನಡೀತಾ ಇತ್ತು. ಇಲ್ಲ ನೀವು ಸೈನ್ಸ್ ತಗೊಂಡಿದ್ರೆ PUC ಅಲ್ಲಿ ಅಪ್ಲೈ ಮಾಡ್ಬೋದಿತ್ತು, ಇಲ್ಲ ನೀವು ಡಿಗ್ರಿಯಲ್ಲಿ ಸೈನ್ಸ್ ಆಗಿದ್ರು ಮಾಡ್ಬೋದಿತ್ತು. ಬಟ್ ಈಗ ಇದಕ್ಕೆ ಎಜುಕೇಶನ್ ಚೇಂಜ್ ಮಾಡಿದ್ದಾರೆ. ಸೊ ಯಾವುದೇ ಕಾನೂನಿನಡಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಓಕೆನಾ. ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMEI ಪದವಿ ಹೊಂದಿರಬೇಕು. ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ನೀವು ಡಿಗ್ರಿ ಹೊಂದಿರಬೇಕು. ಇಲ್ಲ ಅಂದ್ರೆ ಕಾನೂನಿಂದ ಸ್ಥಾಪಿತವಾದ ವಿಜ್ಞಾನದಲ್ಲಿ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ದೆನ್ ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕೃಷಿ, BSc ಪದವಿ ಪಡೆದಿರತಕ್ಕದ್ದು. ಇಷ್ಟರಲ್ಲಿ ಯಾವ್ದಾದ್ರು ಒಂದು ಡಿಗ್ರಿ ನಿಮ್ಮ ಹತ್ರ ಇರಬೇಕು. ಇಲ್ಲ ಅಂದ್ರೆ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು. ಇದರಲ್ಲಿ ಯಾವ್ದಾದ್ರು ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ನಿಮ್ದಾಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಹೋಗೋಣ. ವಯೋಮಿತಿ ಕನಿಷ್ಠ ನಿಮ್ಗೆ 18 ವರ್ಷ ಆಗಿರ್ಬೇಕು. ಹೇಗ್ ಸಾಧ್ಯ? 18 ವರ್ಷಕ್ಕೆ ಯಾರು ಡಿಗ್ರಿ ಮಾಡ್ತಾರೆ? ಇವ್ರು ಕೇಳಿರೋ ಡಿಗ್ರಿ ಕೇಳಿದ್ದಾರೆ, 18 ವರ್ಷಕ್ಕೆ ಯಾರು ಡಿಗ್ರಿ ಆಗುತ್ತೆ? ಮೇ ಬಿ ಇದ್ರಲ್ಲಿ ಏನೋ ತಪ್ಪಿರ್ಬೋದು ಅನ್ಕೊಂತೀನಿ. ಕರೆಕ್ಟ್ ಅಲ್ವಾ? 18 ವರ್ಷಕ್ಕೆ PU ಮುಗ್ದಿರುತ್ತೆ, ಡಿಗ್ರಿ ಹೇಗ್ ಸಾಧ್ಯ? ಅವ್ರು ಕೇಳಿರೋದು ಗ್ರಾಜುಯೇಷನ್ ಕೇಳಿದ್ದಾರೆ, ಪದವಿ ಹೊಂದಿರ್ಬೇಕು, ಪದವಿ ಪಡೆದಿರ್ಬೇಕು, ಡಿಪ್ಲೊಮಾ ಪಡೆದಿರ್ಬೇಕು. ಸೊ 18 ವರ್ಷ ಹೇಗಾಗಿರುತ್ತೆ? ಓಕೆ, ಮೇ ಬಿ ಲಾಸ್ಟ್ ಟೈಮು PU ಮೇಲೆ ಲ್ಯಾಂಡ್ ಸರ್ವೇಯರ್ ನ ರೆಕ್ರೂಟ್ಮೆಂಟ್ ಮಾಡ್ಕೊಂತಿದ್ರು. ಈ ಸಲ ಅದು ಡಿಗ್ರಿ ಆಗಿ ಚೇಂಜ್ ಮಾಡಿರೋದ್ರಿಂದ ಮೇ ಬಿ ಇದು ಚೇಂಜಸ್ ಆಗ್ದಲೇ ಇರ್ಬೋದು ಅಂತ ನಾನು ಅನ್ಕೊಂತೀನಿ. ಬಟ್ ನಿಮಗೆ 18 ವರ್ಷಕ್ಕೆ ಗ್ರಾಜುಯೇಷನ್ ಮುಗಿಸೋದಕ್ಕೆ ಹೇಗ್ ಸಾಧ್ಯ? ಕರೆಕ್ಟ್ ಅಲ್ವಾ? 15 ನೀವು PU ಅಲ್ಲಿ ಇರ್ತೀರಾ, 16, 17ರಲ್ಲಿ 15ರಲ್ಲಿ SLC ಅಲ್ಲಿ ಇರ್ತೀರಾ, 15, 16ರಲ್ಲಿ SLC ಅಲ್ಲಿ ಇರ್ತೀರಾ. ಇನ್ನ 18 ವರ್ಷಕ್ಕೆ PU ಮುಗ್ದಿರುತ್ತೆ. ಮೇ ಬಿ ನನಗನ್ಸಂಗೆ ಇದು ಚೇಂಜಸ್ ಆಗಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಇವ್ರು ಕೊಟ್ಟಿರೋ ಎಜುಕೇಶನ್ ಪ್ರಕಾರ ನಿಮ್ಗೆ
ಗ್ರಾಜುಯೇಷನ್ ಆಗಿರ್ಬೇಕು ಅಂದ್ರೆ 21 ಆಗಿರ್ಬೇಕು. ಬಟ್ ಇಟ್ಸ್ ಓಕೆ, ಎಲ್ಲವೂ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಬಟ್ ನಿಮ್ಮ ಹತ್ರ ಡಿಗ್ರಿ ಹೋಲ್ಡರ್ ಆಗಿರ್ಬೇಕು. ಯಾವ್ದ್ರಲ್ಲಿ? ಭೌತಶಾಸ್ತ್ರ, ಗಣಿತ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕೃಷಿ ಅಥವಾ ಇಂಜಿನಿಯರಿಂಗ್ ಮಾಡಿರ್ಬೇಕು. ಇಲ್ಲ ತಂತ್ರಜ್ಞಾನದಲ್ಲಿ ಯಾವ್ದಾದ್ರು ಪದವಿ ಹೊಂದಿರ್ಬೇಕಾಗತ್ತೆ. ಇಲ್ಲ ಡಿಪ್ಲೊಮಾ ಬಂದ್ಬಿಟ್ಟು ಇಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು. ಓಕೆನಾ? ಸೊ ಗರಿಷ್ಠ ನೋಡೋಣ. ಮೇ ಬಿ ಕನಿಷ್ಠ ತಪ್ಪಾಗಿದೆ, ಗರಿಷ್ಠ ನೋಡೋಣ. ಹೈಯೆಸ್ಟ್ ಬಂದ್ಬಿಟ್ಟು ನಿಮ್ಗೆ ಜನರಲ್ ಕ್ಯಾಟಗರಿಗೆ ಬಂದ್ರೆ 40 ವರ್ಷ ಆಗಿರ್ಬೇಕು. ಪ್ರವರ್ಗ 2A 2B 3A 3B ಬಂದ್ರೆ 43 ವರ್ಷ. ದೆನ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಆಗಿದ್ರೆ 45 ವರ್ಷ ರಿಲ್ಯಾಕ್ಸೇಷನ್ ಇದೆ. ಓಕೆ, ರಿಲ್ಯಾಕ್ಸೇಷನ್ ಜೊತೆಗೆ ಕೊಟ್ಟಿರೋ ಅಂತದ್ದು ಗರಿಷ್ಠ ನಿಮ್ಗೆ. ಇದನ್ನ ಆಲ್ರೆಡಿ ಹಳೆ ನೋಟಿಫಿಕೇಶನ್ ಅಲ್ಲಿ ಹೇಳಿದೀನಿ. ಒಂದ್ ವೇಳೆ ನೀವು ರಾಜ್ಯ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಮತ್ತು ನಿಯಂತ್ರಣದಲ್ಲಿ ನಿಗಮದಲ್ಲಿ ಹುದ್ದೆ ಹೊಂದಿದ್ರೆ ನಿಮ್ಗೆ ಸೇವೆ ಸಲ್ಲಿಸಿದಷ್ಟು, ಇಲ್ಲ ಅಂದ್ರೆ 10 ವರ್ಷ, ಯಾವ್ದ್ರಲ್ಲಿ ಕಡಿಮೆನೋ ಅದನ್ನ ನಿಮಗೆ ಕೊಡ್ತಾರೆ. ಓಕೆನಾ? ಅಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಮಾಜಿ ಸೈನಿಕರಾಗಿದ್ರೆ 3 ವರ್ಷ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಓಕೆನಾ? ದೆನ್ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಅಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ಅದಕ್ಕೆ ನಿಮ್ಗೆ ಅದರಷ್ಟು ರಿಲ್ಯಾಕ್ಸೇಷನ್ ಇದೆ. ದೆನ್ ಗ್ರಾಮ ಸಮೂಹ ಪರಿಶೀಲಕರಾಗಿ ಕೆಲಸ ಹೊಂದಿದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡಿದಿರೋ ಅಷ್ಟು ವರ್ಷ ನಿಮ್ಗೆ ರಿಲ್ಯಾಕ್ಸೇಷನ್ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಾದ್ರೆ 10 ವರ್ಷ ರಿಲ್ಯಾಕ್ಸೇಷನ್ ಇದೆ. ದೆನ್ ಸೆನ್ಸಸ್ ಸಂಸ್ಥೆಯಲ್ಲಿ ನೀವೇನಾದ್ರೂ ಹುದ್ದೆ ಹೊಂದಿದ್ರೆ 5 ವರ್ಷ, ಅಥವಾ ನೀವು ರಿಲ್ಯಾಕ್ಸೇಷನ್ ನೀವು ಸರ್ವಿಸ್ ಮಾಡಿರುವಂತಹ ವರ್ಷ, ಇಲ್ಲ ಅಂದ್ರೆ 5 ವರ್ಷ. ಯಾವ್ದು ಕಮ್ಮಿನೋ ಅದ್ರಲ್ಲಿ ಯಾವ್ದು ಕಮ್ಮಿ ನೋಡ್ತಾರೆ. ಅಂದ್ರೆ ನೀವು ಸರ್ವಿಸ್ ಮಾಡಿರೋದು ಎಷ್ಟಿದೆಯೋ, ನೀವು ಸರ್ವಿಸ್ 5 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ರೆ 5 ವರ್ಷನ ತಗೊಂತಾರೆ. ಒಂದ್ ವೇಳೆ ನೀವು 3 ವರ್ಷ ಸರ್ವಿಸ್ ಮಾಡಿದ್ರೆ ನಿಮ್ದು ಕಮ್ಮಿ 3 ವರ್ಷ ಇರೋದ್ರಿಂದ 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ, 5 ವರ್ಷ ಕೊಡಲ್ಲ. ಯಾವ್ದು ಕಮ್ಮಿನೋ ಅದು ಕೊಡ್ತಾರೆ. ಓಕೆನಾ? ದೆನ್ ವಿಧವೆ ಆಗಿದ್ರೆ 10 ವರ್ಷ ಕೊಡ್ತಾರೆ. ದೆನ್ ಜೀತ ಕಾರ್ಮಿಕರಾಗಿದ್ದಲ್ಲಿ, ಒಂದ್ ವೇಳೆ ನೀವು ಜೀತ ಪದ್ಧತಿಯಲ್ಲಿ ಏನಾದ್ರೂ ಜೀತ ಸಾಲ ಸಂದಾಯವನ್ನು ಮಾಡಿದ್ರೆ ನಿಮ್ಗೆ 10 ವರ್ಷ ರಿಲ್ಯಾಕ್ಸೇಷನ್ ಇದೆ. ಓಕೆನಾ? ನೆಕ್ಸ್ಟ್, ಅರ್ಜಿ ಸಲ್ಲಿಸುವ ವಿಧಾನ. KA ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನಾನು ಅದನ್ನ ಹೇಳ್ಕೊಡ್ತೀನಿ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಡೋಂಟ್ ವರಿ. ದೆನ್ ಅಪ್ಲಿಕೇಶನ್ ಶುರು ಆಗೋದು 11ನೇ ತಾರೀಕು 7 ಈ ಮಂತ್, ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 7/8 ನೆಕ್ಸ್ಟ್ ಮಂತ್ 7ನೇ ತಾರೀಕಿಗೆ ಎಂಡ್ ಆಗುತ್ತೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 10ನೇ ತಾರೀಕು ನೆಕ್ಸ್ಟ್ ಮಂತ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕಾಯಂ ಪೂರ್ವಾವಧಿ, ಇದನ್ನ ನೋಡ್ಕೊಳ್ಳೋಣ. ಇದು ಒಂದು ಹೊಸದಾಗಿ ಕೊಟ್ಟಿರುವಂತದ್ದು. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಯಂ ಪೂರ್ವಾವಧಿಯಲ್ಲಿ ಇರುತ್ತಾರೆ. ಅಂದ್ರೆ ನೀವು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇರ್ತೀರಾ. ನೆನ್ಪಿರ್ಲಿ, ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇರ್ತೀರಾ 2 ವರ್ಷ. ಪ್ರೊಬೇಷನರಿ ಪೀರಿಯಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಡೋಂಟ್ ವರಿ. ಈ ಅವಧಿಯಲ್ಲಿ ಕಡ್ಡಾಯ ತರಬೇತಿ ಪರೀಕ್ಷೆಯಲ್ಲಿ ಎಲ್ಲಾ ಭೂಮಾಪಕರು ಇಲಾಖೆಯ ಭೂಮಾಪನ ತರಬೇತಿ ಸಂಸ್ಥೆಗಳಲ್ಲಿ 6 ತಿಂಗಳ ಅವಧಿಗೆ ವೃತ್ತಿ ಬುನಾದಿ ಭೂಮಾಪನ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕು. ನಿಮಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ. ದೆನ್ ಇಲಾಖೆಯ ಪರೀಕ್ಷೆಗಳಿರುತ್ತೆ, ಕಡ್ಡಾಯ ತರಬೇತಿ ಪರೀಕ್ಷೆಗಳಿರುತ್ತೆ, ಅದನ್ನ ಪಾಸ್ ಮಾಡ್ಕೊಬೇಕು. ಜೊತೆಗೆ 6 ತಿಂಗಳ ಟ್ರೈನಿಂಗ್ ಇರುತ್ತೆ, ಅದನ್ನ ಮುಗಿಸ್ಕೊಬೇಕು. ದೆನ್ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ ನಿಮಗೆ ಸಂಸ್ಥೆಯಿಂದ ನಡೆಸುವಂತಹ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ 35% ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ 40% ಅಂಕವನ್ನ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ನೀವು ಈ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿ ಜಾಯಿನ್ ಆದ್ಮೇಲೆ ನಿಮಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ, ಕಡ್ಡಾಯ ತರಬೇತಿ ಇರುತ್ತೆ. ಟ್ರೈನಿಂಗ್ ಜೊತೆಗೆ ನಿಮಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗಳಿರುತ್ತೆ, ಅದನ್ನ ಕ್ವಾಲಿಫೈ ಆಗ್ಬೇಕು. ಜೊತೆಗೆ ಸಂಸ್ಥೆಯಿಂದ ನಡೆಸುವಂತಹ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ 35% ತಗೊಬೇಕು, ಪ್ರಾಯೋಗಿಕ ಪರೀಕ್ಷೆಯಲ್ಲಿ 40% ಅಂಕಗಳನ್ನ ತೆಗೆದು ನೀವು ಉತ್ತೀರ್ಣರಾಗಬೇಕು. ಆಯ್ತಾ? ಆದಾಗ್ಯೂ ವಿಫಲರಾದ ಭೂಮಾಪಕರಿಗೆ ಕಾಯಂ ಪೂರ್ವಾವಧಿಯೊಳಗೆ ಪರೀಕ್ಷೆಗೆ ಹಾಜರಾಗಲು ಉತ್ತೀರ್ಣರಾಗಲು ಇನ್ನೊಂದು ಅವಕಾಶ. ನೀವೇನಾದ್ರೂ ಅದ್ರ ಪಾಸ್ ಆಗಿಲ್ಲ ಅಂದ್ರೆ ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಓಕೆನಾ? ನೌಕರರು ತರಬೇತಿಯಲ್ಲಿ ಉತ್ತೀರ್ಣರಾಗಲು ವಿಫಲವಾದರೆ ಆ ನೌಕರರುಗಳ ಕಾಯಂ ಪೂರ್ವಾವಧಿಯನ್ನು ಯಶಸ್ವಿ ಎಂದು ಘೋಷಿಸಲಾಗುವುದು ಮತ್ತು ವಿಫಲ ನೌಕರಿಗೆ ಸಂಬಂಧಿಸಿದ ಕರ್ನಾಟಕ ನಾಗರಿಕ ಸೇವೆಗಳ ನಿಬಂಧನೆಗಳು ಅನ್ವಯಿಸಲಾಗುತ್ತದೆ. ತರಬೇತಿಯಲ್ಲಿ ಅನುನಿರತನಾದ ನೌಕರನ್ನು ಸೇವೆಯಿಂದ ತೆಗೆದಲ್ಲ. ಒಂದ್ ವೇಳೆ ನೀವು ಜಾಯಿನ್ ಆದ್ಮೇಲೆ ಎಕ್ಸಾಮ್ಸ್ ಗಳನ್ನ ಕ್ವಾಲಿಫೈ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸೇವೆಯಿಂದ ರಿಮೂವ್ ಮಾಡ್ತಾರೆ. ಓಕೆನಾ? ಇಲ್ಲ ಅಂದ್ರೆ ನೀವು ಕಂಟಿನ್ಯೂ ಆಗ್ತೀರಾ. ನೆನ್ಪಿರ್ಲಿ ಅದು. ನಿಮ್ದು ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು ಹೇಳಿದೀನಿ 37,500 ಇಂದ ಹಿಡಿದು 76,100 ಇರುತ್ತೆ ನಿಮ್ಮ ಸರ್ವಿಸ್ ಅಲ್ಲಿ. ನಿಮ್ದು ಬೇಸಿಕ್ 37,500 ಆಗಿರುತ್ತೆ. ಓಕೆನಾ?
ಪಿಂಚಣಿ ಸೌಲಭ್ಯ ಇರುತ್ತೆ, NPS ಪೆನ್ಷನ್ ಜಾಯಿನ್ ಆದ್ಮೇಲೆ ನಿಮ್ಗೆ ಪಿಂಚಣಿ ಸೌಲಭ್ಯ ಕೊಡ್ತಾರೆ. ದೆನ್ ಶುಲ್ಕ ಎಷ್ಟಿದೆ ನೋಡೋಣ. ಸಾಮಾನ್ಯ ಕೆಟಗರಿ ಸ್ಟೂಡೆಂಟ್ಸ್ ಗಳು ಆಸ್ಪಿರೆಂಟ್ಸ್ ಆಗಿದ್ರೆ ನಿಮ್ಗೆ ಜೊತೆಗೆ ಪ್ರವರ್ಗ 2A 2B 3A 3B ಬಂದ್ರೆ 750 ಇದೆ. ದೆನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಾದ್ರೆ 500 ರೂಪಾಯಿ ಇದೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ಇದೆ. ನೋ ರಿಫಂಡ್. ಓಕೆ, ಎಕ್ಸಾಮ್ ಡೇಟ್ ಕೂಡ ಹೇಳಿದ್ದಾರೆ 3/10/2026 ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇಟ್ಕೊಂಡಿದ್ದಾರೆ ಶನಿವಾರ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆನ ಹೇಳ್ತೀನಿ ಏನಿರುತ್ತೆ ಪೇಪರ್ ನಿಮಗೆ ಅಂತ. ಭಾನುವಾರ ಜನರಲ್ ನಾಲೆಡ್ಜ್ ಪೇಪರ್ ಇಟ್ಟಿದ್ದಾರೆ. ದೆನ್ ಕನ್ನಡ ಭಾಷಾ ಪರೀಕ್ಷೆ ಇನ್ನೂ ಟೈಮ್ ಕೊಟ್ಟಿಲ್ಲ. ಕನ್ನಡ ಭಾಷಾ ಪರೀಕ್ಷೆ ಒಂದಿದೆ, ಅದ್ರದ್ದು ಡೇಟ್ ಹೇಳಿಲ್ಲ. ಓಕೆನಾ. ಸೊ ಪೇಪರ್ 1 GK ಇರುತ್ತೆ, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ದೆನ್ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಓಕೆನಾ. OMR ಸ್ಟೈಲ್ ಅಲ್ಲಿ ನಿಮ್ಗೆ ಎಕ್ಸಾಮ್ ನಡೆಸ್ತಾರೆ. OMR ಗೊತ್ತಿದೆ ಅನ್ಕೊಂತೀನಿ, ನೆನ್ಪಿರ್ಲಿ. ದೆನ್ ಕನ್ನಡ ಭಾಷಾ ಪರೀಕ್ಷೆ ಆಲ್ರೆಡಿ ಹೇಳಿದೀನಿ. SSLC ಅಲ್ಲಿ ಅಥವಾ ತತ್ಸಮಾನ ಕೋರ್ಸ್ ಅಲ್ಲಿ ನೀವು ಮಾಡುವಾಗ ನಿಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಅಥವಾ ಇಂಗ್ಲಿಷ್ ತಗೊಂಡಿಲ್ಲ ಅಂದ್ರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರಿಬೇಕಾಗತ್ತೆ. 50 ಅಂಕಗಳನ್ನ ನೀವು ತಗೊಳ್ಳೇಬೇಕಾಗತ್ತೆ. 150 ಮಾರ್ಕ್ಸ್ಗೆ ನಿಮ್ಗೆ ಎಕ್ಸಾಮ್ ನಡೆಯುತ್ತೆ. 150 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ. ಮಿನಿಮಮ್ ನೀವು 50 ತೆಗೆದ್ರೆ ಮಾತ್ರ ಪಾಸ್ ಆಗ್ತೀರಾ, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆನಾ. ಸೊ ಯಾರೆಲ್ಲ SSLC ಅಲ್ಲಿ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿಲ್ವೋ ಅವರೆಲ್ಲ ಬರಿಬೇಕಾಗತ್ತೆ ಕಂಪಲ್ಸರಿ ಕನ್ನಡ. ಓಕೆ, ಪೇಪರ್ 1 ಏನಿದೆ ಅನ್ನೋದು ಇವ್ರು ಕೊಟ್ಟಿದ್ದಾರೆ. ಪ್ರಚಲಿತ ಘಟನೆಗಳು, ದೈನಂದಿನ ಆಲ್ಮೋಸ್ಟ್ BA ಏನು ಪೇಪರ್ 1 ಸಿಲೆಬಸ್ ಇದೆಯೋ ಸೇಮ್ ಸಿಲೆಬಸ್ ಇದೆ. 100 ಮಾರ್ಕ್ಸ್ ನಡೆಯುತ್ತೆ, 100 ಕ್ವಶನ್ಸ್, ದೆನ್ 2 ಅವರ್ ಟೈಮ್ ಇರುತ್ತೆ. ದೆನ್ ಪೇಪರ್ 2 ನೋಡೋಣ. ಪೇಪರ್ 2 ಕಂಪ್ಲೀಟ್ಲಿ ರಿಲೇಟೆಡ್ ಟು ಸರ್ವೇಯರ್, ನಿಮಗೇನು ಸೈನ್ಸ್ ಬೇಸ್ಡ್ ಪೇಪರ್ ಇದು. ಈ ಪೇಪರ್ದು ನಾನು ಸಿಲೆಬಸ್ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ನಾ ಹೇಳ್ತೀನಿ. ಓಕೆನಾ. ಕನಿಷ್ಠ 35% ಅಂಕ ತೆಗಿಲೇಬೇಕು. ಓಕೆ. ದೆನ್ 100 ಕ್ವಶನ್ಸ್, 100 ಮಾರ್ಕ್ಸ್ ಟು 2 ಅವರ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದೆ, 0.25 ಅಂಕಗಳು ನೆಗೆಟಿವ್ ಮಾರ್ಕಿಂಗ್ ನಿಮಗಿರುತ್ತೆ. ಓಕೆನಾ. ಪ್ರತಿ ಒಂದು ತಪ್ಪಿಗೆ 0.25 ಅಂದ್ರೆ 4 ತಪ್ಪು ಕ್ವಶನ್ಸ್ ಗಳು ಮಾಡಿದ್ರೆ ನಿಮ್ಗೆ 1 ಮಾರ್ಕ್ ಹೋಗುತ್ತೆ. ದೆನ್ ಇದೆಲ್ಲ ನಿಮ್ಗೆ ಅರ್ಹತೆಗಳು, ಇದನ್ನ ನಿಧಾನಕ್ಕೆ ನೋಡ್ಕೊಳ್ಳಿ. ಓಕೆನಾ. ಜಾತಿ ಪ್ರಮಾಣ ಪತ್ರ ಯಾರೆಲ್ಲ ರಿಸರ್ವೇಶನ್ ಕೊಡ್ತಿರೋ, ಇವಾಗ ಹೊಸದಾಗಿ ಬಂದಿರೋ ಅಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳನ್ನ ತಗೊಬೇಕಾ ಬೇಡವಾ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ತಗೋಬೇಕು ಆದ್ರೆ ಏನೇನ್ ಬೇಕಾಗುತ್ತೆ, ಹೇಗ್ ತೆಗಿಬೇಕು ಅನ್ನೋದು ನಾನು ಹೇಳ್ತೀನಿ. ಡೋಂಟ್ ವರಿ. ಓಕೆ. ಯಾರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಗಳು ಎಕ್ಸ್ಪೈರಿ ಆಗಿದೆಯೋ ಅವರೆಲ್ಲ ಹೊಸದಾಗಿ ಮಾಡಿಸ್ಕೊಳ್ಳಿ. SC ಅವರಿಗೆ ನಾನು ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಮಾಜಿ ಸೈನಿಕರಾದ್ರೆ ನಿಮ್ಗೆ ಏನೇನು ಸರ್ಟಿಫಿಕೇಟ್ ಗಳು ಬೇಕೋ ಅದನ್ನ ತಗೊಳ್ಳಿ. ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ಅಥವಾ ನಿವೃತ್ತಿ ವೇತನ ಪಡೆಯುತ್ತಿರುವವರು, ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ವೈದ್ಯಕೀಯ ಅಥವಾ ಅಸಮರ್ಥ ಪಿಂಚಣಿ ಪಡೆದು ಅಂತಹ ಸೇವೆಯಲ್ಲಿ ಬಿಡುಗಡೆಯಾದರು, ಈ ತರ ಎಲ್ಲ ಯಾರ್ಯಾರಿದ್ರು ಇವರೆಲ್ಲ ನೀವು ಅಪ್ಲೈ ಮಾಡ್ಬೋದು. ಓಕೆ. ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ 1ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ರೂರಲ್ ಸರ್ಟಿಫಿಕೇಟ್ ನ ತಗೊಳ್ಳಿ. ದೆನ್ 1ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ಕನ್ನಡ ಮೀಡಿಯಂ ಓದಿದ್ರೆ ಕನ್ನಡ ಸರ್ಟಿಫಿಕೇಟ್ ತಗೊಳ್ಳಿ. ಯೋಜನಾ ನಿರ್ದೇಶಕರಾಗಿದ್ರೆ ಒಂದ್ ವೇಳೆ ನೀವು ಯೋಜನೆಯಿಂದ ಯಾವ್ದಾದ್ರು ಯೋಜನೆಗಳಿಂದ ನಿರಾಶ್ರಿತರಾಗಿದ್ರೆ ಜಾರಿಯಾಗುವ 25 ವರ್ಷಕ್ಕೂ ಮುನ್ನ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಾತಿ ಅನ್ವಯಿಸಲಾಗುವುದಿಲ್ಲ. ಕುಟುಂಬದ ಅಭ್ಯರ್ಥಿಗಳು ಮೀಸಲಿಸುವ ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಕೆ ತಹಶೀಲ್ದಾರರಿಂದ ನೀವು ಒಂದು ಸರ್ಟಿಫಿಕೇಟ್ ತಗೊಬೇಕಾಗತ್ತೆ ನೀವು ಯೋಜನಾ ನಿರಾಶ್ರಿತರಾಗಿದ್ರೆ. ದೆನ್ ವಿಕಲಚೇತ ಅಭ್ಯರ್ಥಿಗಳಾಗಿದ್ರೆ 40% ಗಿಂತ ಹೆಚ್ಚು ನ್ಯೂನತೆಗಳಿದ್ರೆ ನೀವು ಈ ಜಾಬ್ಗೆ ಈ ರಿಸರ್ವೇಶನ್ ಅಂಡರ್ ಅಲ್ಲಿ ಅಪ್ಲೈ ಮಾಡಬಹುದು, ನೆನ್ಪಿರ್ಲಿ. ದೆನ್ UDID ಕಾರ್ಡ್ ನಿಮ್ಮ ಹತ್ರ ಇರ್ಬೇಕು, ಪ್ರಮಾಣ ಪತ್ರ ನೆನ್ಪಿರ್ಲಿ. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕೋ ರೆಡಿ ಮಾಡ್ಕೊಳ್ಳಿ. ತೃತೀಯ ಲಿಂಗಿಗಳು ನಿಮ್ಗೆ ಆದಂತಹ ಸರ್ಟಿಫಿಕೇಟ್ ಗಳನ್ನ ನೀವು ತೆಗ್ದು ಇಡ್ಕೊಬೇಕಾಗತ್ತೆ, ಪ್ರಮಾಣ ಪತ್ರಗಳನ್ನ ನೀವು ಎತ್ತಿಡ್ಕೊಬೇಕಾಗತ್ತೆ. ದೆನ್ ನೆಕ್ಸ್ಟ್ ಏನು, ಇದೆಲ್ಲ ಡಾಕ್ಯುಮೆಂಟ್ಸ್ ಗಳು ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್, ದೆನ್ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್, PUC SSLC ಮಾರ್ಕ್ಸ್ ಕಾರ್ಡ್ ಗಳು ಬೇಕಾಗುತ್ತೆ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಗಳು ಬೇಕಾಗುತ್ತೆ. ನೋಡಿ, ಸೆಮಿಸ್ಟರ್ ಅಂಕಪಟ್ಟಿ, ದೆನ್ PDC, ಘಟಿಕೋತ್ಸವ ಪ್ರಮಾಣ ಪತ್ರ ಏನಾದ್ರೂ ಒಂದು
ಯಾವ್ದಾದ್ರು ಒಂದು ಸೆಮಿಸ್ಟರ್ ಮತ್ತೆ ನಿಮ್ದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಗಳು ಇರಬೇಕು, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ಗಳು ಬೇಕು. ದೆನ್ ಯಾವ್ದೇ ರಿಸರ್ವೇಶನ್ ಕೊಡ್ತಿದ್ರೆ ರಿಸರ್ವೇಶನ್ ಸರ್ಟಿಫಿಕೇಟ್ ಗಳು ಬೇಕು. ಮಾಜಿ ಸೈನಿಕರಾಗಿದ್ರೆ ನೀವು ಮಾಜಿ ಸೈನಿಕರ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪ್ರಮಾಣ ಪತ್ರ ಬೇಕಾಗುತ್ತೆ. ಗ್ರಾಮೀಣ ಸರ್ಟಿಫಿಕೇಟ್, ಗ್ರಾಮೀಣ ರೂರಲ್ ಕ್ಯಾಂಡಿಡೇಟ್ ಆಗಿದ್ರೆ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಕ್ಯಾಂಡಿಡೇಟ್ ಆಗಿದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್. ದೆನ್ ತೃತೀಯ ಲಿಂಗಿಗಳಾಗಿದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದಂತಹ ಪ್ರಮಾಣ ಪತ್ರ ಬೇಕು. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ NOC ತಗೊಂಡ್ಬರ್ಬೇಕು. ಆಲ್ರೆಡಿ ಸೇವೆಯಲ್ಲಿದ್ದು ವರ್ಕ್ ಮಾಡ್ತಿದ್ರೆ NOC ಪ್ರಮಾಣ ಪತ್ರ ಬೇಕಾಗುತ್ತೆ. ಓಕೆ, ದೆನ್ ಇದ್ರ ಜೊತೆಗೆ ಇದು ನೋಡ್ಕೊಳ್ಳಿ, ಟೋಟಲ್ 566 ಸೀಟ್ಗಳಿಗೆ ಅವರು ಕಾಲ್ ಮಾಡಿರೋದು. ನೋಡಿ, ಪರಿಶಿಷ್ಟ ಜಾತಿ ಪ್ರವರ್ಗ ಎ ಆದ್ರೆ ಇತರೆಯಲ್ಲಿ ಅದರ್ಸ್ ಅಲ್ಲಿ 4 ಸೀಟ್ ಇದೆ, ಮಹಿಳೆಯರಿಗೆ 10 ಸೀಟ್ ಇದೆ, ಗ್ರಾಮೀಣ 8, ಮಾಜಿ ಸೈನಿಕರು 3, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತರು 1, ಅಂಗವಿಕಲ 2, ತೃತೀಯ ಲಿಂಗಿ 1, ಟೋಟಲ್ 30 ಇದೆ. ಅದೇ ಪರಿಶಿಷ್ಟ ಜಾತಿ ಬಿ ಆದ್ರೆ ಇತರೆಯು 4, ಮಹಿಳಾ 10, ಗ್ರಾಮೀಣ 8, ಮಾಜಿ ಸೈನಿಕರು 2, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತ 1, ಅಂಗವಿಕಲ 2, ತೃತೀಯ ಲಿಂಗಿ 1, ಟೋಟಲ್ 29. ಸೊ ನಿಮ್ಮ ರಿಸರ್ವೇಶನ್ಸ್ ಗಳು ಯಾವ್ದು ಬರುತ್ತೆ ನೋಡ್ಕೊಳ್ಳಿ, ವರ್ಟಿಕಲ್ ಅಂಡ್ ಹಾರಿಜಾಂಟಲ್. ಅದ್ರ ಬೇಸಿಸ್ ಮೇಲೆ ನಿಮಗೆ ಎಷ್ಟು ಸೀಟ್. ಫಾರ್ ಎಕ್ಸಾಂಪಲ್, ನೀವು ಪರಿಶಿಷ್ಟ ಪಂಗಡದವರಾಗಿದ್ದು, ನೀವು ಮಹಿಳಾ ಕ್ಯಾಂಡಿಡೇಟ್ ಆಗಿದ್ದು, ಗ್ರಾಮೀಣನೂ ತಗೊಂಡು ಕನ್ನಡ ಮಾಧ್ಯಮನು ತಗೊಂಡ್ರೆ ನಿಮ್ಗೆ ಎಷ್ಟು ಸೀಟ್ಗಳು ಬರುತ್ತೆ ನೋಡ್ಕೊಳ್ಳಿ. ಮಹಿಳೆಯರಾದ್ರೆ ಟೋಟಲ್ 6 ಪ್ಲಸ್ 4, ಗ್ರಾಮೀಣ 4 ಇದೆ, ಟೋಟಲ್ 10 ಆಗುತ್ತೆ. ದೆನ್ ಕನ್ನಡ ಮಾಧ್ಯಮ 1 ಆಗುತ್ತೆ, ಟೋಟಲ್ 11 ಸೀಟ್ಗಳು ನಿಮಗೆ ಕಾಂಪಿಟೇಷನ್ ಕೊಡಕ್ಕೆ ಯೋಗ್ಯರಾಗಿದ್ದೀರಾ, ನೀವು ಕಾಂಪಿಟೇಷನ್ ಕೊಡ್ಬೋದು. ಅದೇ ನೀವು ಸಾಮಾನ್ಯ ಅಭ್ಯರ್ಥಿ ಆಗಿದ್ದು ಯಾವುದೇ ತರ ಇದ್ರಲ್ಲಿ ಯಾವುದೇ ತರ ರಿಸರ್ವೇಶನ್ ಇಲ್ಲ, ಓಕೆನಾ, ಮಹಿಳೆಯರು ಅಲ್ಲ, ಯಾವ್ದು ಅಲ್ಲ. ಸೊ ಅವಾಗ ನೀವು ಅದರ್ಸ್ ಅಲ್ಲಿ ಬರ್ತೀರಾ, 45 ಸೀಟ್ಗಳು ನಿಮಗಿದೆ, 45 ಸೀಟ್ಗಳಿಗೆ ನೀವು ಕಾಂಪಿಟೇಷನ್ ಕೊಡ್ಬೋದು. ಸೊ ಗಮನ ಇಟ್ಟು ಇದನ್ನ ನೋಡ್ಕೊಳ್ಳಿ, ನಿಮ್ಮ ರಿಸರ್ವೇಶನ್ ಯಾವ್ದಾವ್ದಿದೆ. ಒಂದ್ ವೇಳೆ ನೀವು ಮಹಿಳೆಯರು ಆಗಿದ್ದು, ಗ್ರಾಮೀಣನೂ ಆಗಿದ್ದು, ಕನ್ನಡ ಮಾಧ್ಯಮನೂ ಆಗಿದ್ದು, ಯೋಜನಾ ನಿರಾಶ್ರಿತರೂ ಆಗಿದ್ದು, ಅಂಗವಿಕಲನೂ ಆಗಿದ್ರೆ ನೋಡ್ಕೊಳ್ಳಿ ಎಷ್ಟು ಸೀಟ್ಗಳು ಬರುತ್ತೆ ಅಂತ. ಪರಿಶಿಷ್ಟ ಜಾತಿ ಪ್ರವರ್ಗ ಹೇಗ್ ಬರ್ತೀರಾ, ಮಹಿಳೆಯರು 10, ದೆನ್ 18, ದೆನ್ ಕನ್ನಡ ಮಾಧ್ಯಮ 1, 19, 20, 22 ಸೀಟ್ಗಳು ನಿಮಗೆ ಇದಾವೆ. ಸೊ ನೀವು ಯಾವ ಲೆವೆಲ್ ಕಾಂಪಿಟೇಷನ್ ಕೊಡ್ಬೋದು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ. ಸೊ ಟೋಟಲ್ 560. ಇದೊಂದು ಸ್ಕ್ರೀನ್ ಶಾಟ್ ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ನಾನು PDF ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ, ಅಲ್ಲಿ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನಿಮ್ಮ ರಿಸರ್ವೇಶನ್ ಎಷ್ಟಿದೆ ನೋಡಿ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಇದು ನೋಡ, ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಿಗೆ 20% ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಯಲ್ಲಿ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಈ ಹುದ್ದೆಗಳು ಪರಿಶಿಷ್ಟ ಜಾತಿ ಸಿ ಇತರೆ ಜಾತಿಗಳಿಗೆ ಅರ್ಹ ಅಭ್ಯರ್ಥಿಗಳ ಭರ್ತಿ ಮಾಡುವುದು. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 59 ಜಾತಿ ಬರುತ್ತೆ ಪರಿಶಿಷ್ಟ ಜಾತಿ ಸಿ ಅಲ್ಲಿ, ಓಕೆನಾ. ಸೊ ಇದ್ರಲ್ಲಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ 20% ಹುದ್ದೆನ ಅವರು, ಇಲ್ಲಿ ಟೋಟಲ್ ಎಷ್ಟಿದೆ ಪರಿಶಿಷ್ಟ ಜಾತಿಗೆ ಪ್ರವರ್ಗ ಸಿಗೆ 25 ಸೀಟ್ ಐತೆ, ಆಯ್ತಾ. 25 ಸೀಟ್ ಅಲ್ಲಿ 20% ಬಂದ್ಬಿಟ್ಟು ಈ ಲೋಯರ್ ಕ್ಯಾಟಗರಿಯಲ್ಲಿ ಬರ್ತಾರಲ್ಲ, ಈ ಕೆಳಗಡೆಯಲ್ಲಿ ಬರೋರಿಗೆ ಮೇನ್ ಫೋಕಸ್ ಮಾಡ್ತಾರೆ, ಅವರಿಗೆ ಜಾಸ್ತಿ ಅವಕಾಶಗಳನ್ನ ಕೊಡ್ತಾರೆ, ಓಕೆನಾ. ಒಂದ್ ವೇಳೆ ಇಲ್ಲಿ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಫಿಲ್ ಮಾಡ್ಕೊಂತಾರೆ. ಅರ್ಥ ಆಗ್ತಿದ್ಯಾ? ಆತರ ಹೇಳಿದ್ದಾರೆ. ಈ ಕಾನ್ಸೆಪ್ಟ್ ಎಷ್ಟು ಸರಿನೋ ತಪ್ಪು ಗೊತ್ತಿಲ್ಲ, ಓಕೆನಾ. ಸೊ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಫಸ್ಟ್ ಕೆಳವರ್ಗದಲ್ಲಿ ಬರೋರ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ, ಆಮೇಲೆ ಮೇಲ್ವರ್ಗದಲ್ಲಿರೋರಿಗೆ ಫೋಕಸ್ ಮಾಡ್ತೀವಿ. ಇದ್ರಲ್ಲಿರೋರು ಸಿಕ್ಕಿಲ್ಲ, ಈ 20% ಅಲ್ಲಿ ಅವ್ರು ಸಿಕ್ಕಿಲ್ಲ ಅಂದ್ರೆ ಇವ್ರಿಗೆ ತಗೊಂತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಕೊಡ್ತಾರೆ, ಕೆಳಗಡೆ ಇರೋರಿಗೆ, ಓಕೆ. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಯಲ್ಲಿ ಅಂಗವಿಕಲರಿಗೆ ಲಭ್ಯವಾಗುವ 2 ಹುದ್ದೆಗಳಲ್ಲಿ ಒಂದು ಹುದ್ದೆನು ನೋಡಿ 2 ಸೀಟ್ ಇದೆ ಅಂದ್ರೆ, ಒಂದು ಸೀಟನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗದವ್ರಿಗೆ ಮೀಸಲಿಟ್ಟಿದ್ದಾರೆ. ಒಂದ್ ವೇಳೆ ಅವ್ರು ಸಿಕ್ಕಿಲ್ಲ ಅಂದ್ರೆ ಮೇಲೆ ಇರೋರ್ಗೆ ಕೊಡ್ತಾರೆ, ಓಕೆನಾ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಲ್ವಾ ನಿಮ್ದು ಸಿಲೆಬಸ್ ನೋಡ್ಕೊಳ್ಳಿ. ಏನು ಅಂದ್ರೆ ನೋಡ್ಕೊಳ್ಳಿ, ನಂಬರ್ ಸಿಸ್ಟಮ್ ಮ್ಯಾಥಮೆಟಿಕ್ಸ್ ಅಲ್ಲಿ 40% ಕೊಟ್ಟಿದ್ದಾರೆ, ಅರ್ಥಮೆಟಿಕ್ ಇಂದ ಸೆಟ್ ಥಿಯರಿ,
ದೆನ್ ಸೀಕ್ವೆನ್ಸ್, ಮ್ಯಾಟ್ರಿಕ್ಸ್, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್, HCF ಅಂಡ್ LCM, ಆಲ್ಜಿಬ್ರಾ ಕೊಟ್ಟಿದ್ದಾರೆ, ಬೇಸಿಕ್ಸ್ ಅಂಡ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾ ಅಂಡ್ ಎಕ್ಸ್ಪ್ರೆಷನ್, ಲೀನಿಯರ್ ಎಕ್ವೇಶನ್. ಸೊ ಇವೆಲ್ಲ ನಿಮಗೆ ಕೊಟ್ಟಿರುವಂತ ಜಿಯೋಮೆಟ್ರಿ. ಡೋಂಟ್ ವರಿ, ನಾನು ಸಿಲೆಬಸ್ ನ ಶೇರ್ ಮಾಡ್ತೀನಿ. ಓಕೆನಾ? ಓ, ದೊಡ್ಡ ಸಿಲೆಬಸ್ ಆಕ್ಚುಲಿ, ತುಂಬಾ ದೊಡ್ಡ. ಫಿಸಿಕ್ಸ್, ಓಕೆ, ಫಿಸಿಕ್ಸ್ ಇಂದ 10%, ತುಂಬಾ ದೊಡ್ಡ ಸಿಲೆಬಸ್ ಆಕ್ಚುಲಿ, ಸ್ಪೆಸಿಫಿಕ್ ಪೇಪರ್. ಓಕೆ, ಸೊ ನಿಮ್ದು ಸ್ಪೆಸಿಫಿಕ್ ಪೇಪರ್ ಇದಾಗಿರುತ್ತೆ. ದೆನ್ ಕಂಪ್ಯೂಟರ್ ಅಪ್ಲಿಕೇಶನ್ 20%, ಅದು ಕೂಡ ಇದೆ. ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಇದೆ. ಸೊ ಇದು ನಿಮ್ದು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಆಗಿತ್ತು. ಡೋಂಟ್ ವರಿ, ಐ ಶೇರ್ ದ PDF ಇನ್ ಟೆಲಿಗ್ರಾಮ್ ಚಾನಲ್. ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟಿದೆ ಟೋಟಲ್? 190 ಸೀಟ್ಗಳಿದಾವೆ. 190 ಸೀಟು, ಅದೊಂದು 560. ಟೋಟಲ್ 600 700 ಹತ್ರ 700 ಚಿಲ್ಲರೆ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಓಕೆ, ಸೊ ಇವ್ರದೊಂದು ನೋಡ್ಕೊಳ್ಳೋಣ, ಎಷ್ಟು ರಿಸರ್ವೇಶನ್ ಅಲ್ಲಿ ಎಷ್ಟು ಸೀಟ್ಗಳು ಯಾವ್ಯಾವ್ದಕ್ಕೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ. ಓಕೆನಾ? ಇದು ಇವ್ರದ್ದು ವರ್ಗೀಕರಣ, ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಯಾವ ಯಾವ ರಿಸರ್ವೇಶನ್ಗೆ ಅಂತ ನೋಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅಲ್ಲಿ ಇತರ 2, ಮಹಿಳಾ 3, ಗ್ರಾಮೀಣ 3, ಮಾಜಿ ಸೈನಿಕ 1, ದೆನ್ ಕನ್ನಡ ಮಾಧ್ಯಮ ಇಲ್ಲ, ಯೋಜನಾ ನಿರಾಶ್ರಿತರಿಲ್ಲ, ದೆನ್ ಅಂಗವಿಕಲ 1, ತೃತೀಯ ಲಿಂಗಿ ಇಲ್ಲ, ದೆನ್ ಒಟ್ಟು 10. ಸೊ ಟೋಟಲ್ ಆಗಿ 190 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಓಕೆ, ಸೊ ಇದಾಗಿತ್ತು ನಿಮ್ಮ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್. ಒಂದು ಕಾಲ್ ಆಯ್ತು, ಒಂದು ಕಾಲಲ್ಲಿ ಕುತ್ಕೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಗೈಸ್. ಅಂಡ್ ಮತ್ತೆ ಇನ್ನ ನೋಟಿಫಿಕೇಶನ್ಸ್ ಗಳಿದೆ, ಆ ನೋಟಿಫಿಕೇಶನ್ಸ್ ಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ, ಗುಡ್ ನೈಟ್.